ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 482 ಅಡಿಯಲ್ಲಿ ಯಾವಾಗ ಯಾವುದೇ ವ್ಯಕ್ತಿಗೆ ನಾನ್ ಬೇಲೇಬಲ್ ಅಫೆನ್ಸ್ ಮಾಡಿದಂತಹ ಆರೋಪದ ಮೇಲೆ ತಾನು ಪೊಲೀಸರಿಂದ ಅರೆಸ್ಟ್ ಆಗ್ಬೋದು ಅನ್ನುವಂಥ ಒಂದು ನಂಬಿಕೆ ಇದ್ದರೆ, ಅದಕ್ಕೆ ಒಂದು ಕಾರಣ ಇದ್ದರೆ, ಆ ವ್ಯಕ್ತಿ ಹೈಕೋರ್ಟ್ ಅಥವಾ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ಗಾಗಿ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಆಗ ಕೋರ್ಟ್ ಸರಿ ಅನಿಸಿದರೆ ಆತನಿಗೆ ಬೇಲನ್ನು ಕೊಡುತ್ತೆ. ಬೇಲ್ನ ಮೇಲೆ ರಿಲೀಸ್ ಮಾಡೋದಕ್ಕೆ ಆರ್ಡರನ್ನು ಮಾಡುತ್ತೆ. ಕೆಲವೊಂದು ಕಂಡೀಷನ್ಸ್ಗಳನ್ನು ಮತ್ತು ಡೈರೆಕ್ಷನ್ಸ್ಗಳನ್ನು ಅಕ್ಯೂಸ್ನ ಮೇಲೆ ಹೇರಲಾಗುತ್ತೆ. ಅವುಗಳನ್ನು ಆತ ಕಂಪ್ಲೈ ಮಾಡಿದರೆ ಮಾತ್ರ ಬೇಲ್ನ ಮೇಲೆ ರಿಲೀಸ್ ಮಾಡ್ಬೋದು. ಅದು ಯಾವುದಂತಂದರೆ, ಪೊಲೀಸ್ ಆಫೀಸರ್ ಇಂಟ್ರಿಗೇಷನ್ಗೆ ಕರೆದಾಗ ಆತ ಅವೈಲೇಬಲ್ ಇರಬೇಕು ಮತ್ತು ಯಾವುದೇ ರೀತಿಯಲ್ಲಿ ವಿಕ್ಟಿಮ್ ಮತ್ತು ವಿಟ್ನೆಸ್ಗಳಿಗೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಆಗಿ ಇಂಡ್ಯೂಸ್ಮೆಂಟು, ಥ್ರೆಟ್ಟು ಅಥವಾ ಮಾಡಬಾರ್ದು. ಯಾವುದೇ ಫ್ಯಾಕ್ಟ್ಸ್ಗಳನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡಬಾರ್ದು. ಎವಿಡೆನ್ಸ್ಗಳನ್ನು ಟ್ಯಾಂಪರ್ ಮಾಡಬಾರ್ದು. ಮತ್ತು ಕೋರ್ಟ್ನ ಪರ್ಮಿಷನ್ ಇಲ್ಲಾರದೆ ಇಂಡಿಯಾವನ್ನು ಬಿಟ್ಟು ಅಬ್ರೋಡ್ಗೆ ಹೋಗಬಾರ್ದು. ಹಾಗೆ ಈ ಸೆಕ್ಷನ್ 480ನ ಸಬ್ಸೆಕ್ಷನ್ 3ನ ಕೆಲವೊಂದು ಕಂಡೀಷನ್ಸ್ಗಳು ಕೂಡ ಇಲ್ಲಿ ಅಪ್ಲೈ ಆಗ್ತವೆ. ಒಂದು ವೇಳೆ ಆಂಟಿಸಿಪೇಟರಿ ಬೇಲ್ ಆರ್ಡರ್ ಆದಮೇಲೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದರೆ ಇಮಿಡಿಯೇಟ್ ಆಗಿ ಆತನನ್ನು ರಿಲೀಸ್ ಮಾಡಬೇಕಾಗತ್ತೆ ಮತ್ತು ಮ್ಯಾಜಿಸ್ಟ್ರೇಟ್ ಅವರು ಅಫೆನ್ಸ್ನ ಕಾಗ್ನಿಸನ್ಸ್ ಅನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬೇಲೇಬಲ್ ವಾರಂಟನ್ನು ಇಶ್ಯೂ ಮಾಡಬೇಕಾಗತ್ತೆ.